ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ. ವೆಲ್ಕಮ್ ಬ್ಯಾಕ್ ಟು ರಂಜಿತಾ ಉಮೇಶ್ ಚಾನಲ್. ಇವತ್ತಿನ ನಮ್ಮ ರೆಸಿಪಿ ಬಂದ್ಬಿಟ್ಟು ಚಿಕನ್ ಚಾಪ್ಸ್. ಈ ಒಂದು ಚಿಕನ್ ಚಾಪ್ಸ್ನ ಎಲ್ಲರೂ ತುಂಬ ಇಷ್ಟಪಟ್ಟು ತಿಂತಾರೆ. ಈ ಒಂದು ಚಿಕನ್ ಚಾಪ್ಸ್ನ ಚಪಾತಿಗಾಗಲಿ, ರೊಟ್ಟಿಗಾಗಲಿ, ದೋಸೆಗಾಗಲಿ, ಅನ್ನಕ್ಕಾಗಲಿ ತುಂಬ ಟೇಸ್ಟ್ ಸಿಗುತ್ತೆ ಫ್ರೆಂಡ್ಸ್. ಬೇಕಾದ್ರೆ ನೀವು ಒಂದು ಸತಿ ಟ್ರೈ ಮಾಡಿ ನೋಡಿ. ಹಾಗೆ ಅನ್ನಕ್ಕೂ ಕೂಡ ನಾವು ನೆಂಚ್ಕೊಂಡು ಗೊಜ್ಜಿನ ಥರ ನಾವು ಕಲಿಸ್ಕೊಂಡು ತಿನ್ಬೋದು. ಒಂದು ಸಖತ್ ಟೇಸ್ಟ್ ಸಿಗುತ್ತೆ. ಇದಕ್ಕೆ ಬೇಕಾಗಿರೋ ಪದಾರ್ಥ ನೋಡ್ಕೊಳ್ಳೋಣ. ಒಂದು 4-7 ಹಸಿಮೆಣಸಿನ್ಕಾಯಿ, 1 ಟೀ ಸ್ಪೂನಷ್ಟು ಕಾಳುಮೆಣಸು, ಹಾಗೆ 1 ಕಪ್ಪಿನಷ್ಟು ಕೊತ್ತಂಬರಿ, 1 ಕಪ್ಪಿನಷ್ಟು ಪುದೀನ, ಹಾಗೆ ಇಲ್ಲಿ ದಪ್ಪ ಗಾತ್ರದ 2 ಈರುಳ್ಳಿನ ಈ ರೀತಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಹಾಗೆ ನಾನು 2 ಇಂಚಿನ ಶುಂಠಿ ತೊಗೊಂಡಿದ್ದೀನಿ. ಹಾಗೆ 2 ಗೆಡ್ಡೆ ಬೆಳ್ಳುಳ್ಳಿ ಕೂಡ ನಾನು ಬಿಡಿಸಿಟ್ಕೊಂಡಿದ್ದೀನಿ. ಹಾಗೆ ಒಂದು 3-4 ಟೇಬಲ್ ಸ್ಪೂನಷ್ಟು ಅಡುಗೆ ಎಣ್ಣೆನ ಸಪ್ರೇಟ್ ತೆಗೆದು ಇಟ್ಕೊಂಡಿದ್ದೀನಿ. 1 ಟೊಮೆಟೊನು ಈ ರೀತಿಯಲ್ಲಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಫ್ರೆಂಡ್ಸ್. ಒಂದು 5 ಪೀಸ್ ಲವಂಗ ತೊಗೊಂಡಿದ್ದೀನಿ. ಹಾಗೆ ಒಂದು 3 ಪೀಸ್ ಚಕ್ಕೆ ತೊಗೊಂಡಿದ್ದೀನಿ. ಈಗ ಒಗ್ಗರಣೆಗೆ ನಾನು ಅರ್ಧ ಈರುಳ್ಳಿನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಹಾಗೆ ಒಂದು 5-6 ಬೆಳ್ಳುಳ್ಳಿ ಕೂಡ ಬಿಡಿಸಿಟ್ಕೊಂಡಿದ್ದೀನಿ. ಒಂದು 5 ಟೇಬಲ್ ಸ್ಪೂನಷ್ಟು ಕಾಯಿ ತುರಿನೂ ನಾನು ತೆಗೆದಿಟ್ಕೊಂಡಿದ್ದೀನಿ. ಒಂದು 1/4 ಟೇಬಲ್ ಸ್ಪೂನಷ್ಟು ಅರಿಶಿನ ಪುಡಿ. ಹಾಗೆ ಇಲ್ಲಿ ನಾನು ತೊಗೊಂಡಿರೋದು 1 kg ಚಿಕನ್ ಕ್ಲೀನಾಗಿ ತೊಳೆದಿಟ್ಕೊಂಡಿದ್ದೀನಿ. 2 ಟೇಬಲ್ ಸ್ಪೂನಷ್ಟು ಸಾಂಬಾರು ಪುಡಿ. ಹಾಗೆ ಹುರ್ಗಡ್ಲೆ ಬಂದು 2 ಟೇಬಲ್ ಸ್ಪೂನ್ ಇಂದ 3 ಟೇಬಲ್ ಸ್ಪೂನ್ವರೆಗೂ ತೊಗೋಬೋದು. ಇಲ್ಲಿ ನಾನೀಗ ಒಂದು ಕಡಾಯಿ ಇಟ್ಕೊಂಡು ಕಡಾಯಿಗೆ 1 ಟೇಬಲಿಂದ 1-2 ಟೇಬಲಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ. ಬೆಳ್ಳುಳ್ಳಿ ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ಶುಂಠಿ ಕೂಡ ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ಕಾಳುಮೆಣಸು ಕೂಡ ನಾನು ಹಾಕ್ಕೊತಾ ಇದ್ದೀನಿ. ಹಸಿಮೆಣ್ಸಿನ್ಕಾಯಿ ಹಾಕ್ಕೊಳ್ತಿದ್ದೀನಿ. ಸೊ ಇಲ್ಲಿ ನಾನು ತೊಗೊಂಡಂಥ ಇಂಗ್ರೀಡಿಯೆಂಟ್ಸ್ ಈರುಳ್ಳಿ, ಲವಂಗ, ಚಕ್ಕೆ ಇದನ್ನೆಲ್ಲ ನಾನು ಚೆನ್ನಾಗಿ ಫ್ರೈ ಮಾಡ್ಕೋತೀನಿ. ಜೊತೆಗೆ ಪುದೀನ ಸ್ವಲ್ಪ ಹಾಕ್ಕೊಳ್ತೀನಿ. ಇನ್ನು ಸ್ವಲ್ಪ ಲಾಸ್ಟಿಗೆ ಹಾಕ್ಕೊಳ್ತೀನಿ. ತೆಗೆದಿಟ್ಕೊಂಡಿದ್ದೀನಿ ಸ್ವಲ್ಪ ಮಾತ್ರ ಫ್ರೈ ಮಾಡ್ಕೋತೀನಿ. ಸೇಮ್ ಆ ಥರನೇ ಕೊತ್ತಂಬರಿ ಸ್ವಲ್ಪ ಎತ್ತಿಟ್ಕೋತೀನಿ, ಸ್ವಲ್ಪ ಫ್ರೈ ಮಾಡ್ಕೋತೀನಿ. ಸೊ ಈಗ ಬನ್ನಿ ಫ್ರೈ ಮಾಡ್ಕೊಳ್ಳೋಣ. ಒಂದು 4-5 ನಿಮಿಷ ಚೆನ್ನಾಗಿ ಈ ಥರ ಫ್ರೈ ಮಾಡ್ಕೊಳ್ಳೋಣ. ಗೋಲ್ಡನ್ ಬ್ರೌನಿಷ್ ಬರೋ ಥರ ನೋಡ್ತಾ ಇರ್ಬೋದು. ಈ ಥರ ಫ್ರೈ ಮಾಡ್ಕೋಬೇಕು. ಈಗ ಫ್ರೈ ಆಗಿದೆ ಸೂಪರಾಗಿ. ಬನ್ನಿ ಹೇಗೆ ನಾವು ಇದನ್ನು ಟ್ರಾನ್ಸ್ಫರ್ ಮಾಡ್ಕೊಳ್ಳೋಣ ಜಾರಿಗೆ. ಇದನ್ನು ಪೂರ್ತಿ ಹಾಕ್ಕೊಂಡು ಸೊ ವೇಸ್ಟ್ ಮಾಡ್ಕೋಬೇಡಿ ಮಸಾಲಾನ. ಸೊ ಒಂಚೂರು ಬಿಡ್ದಂಗೆ ಮತ್ತೆ ಅದನ್ನು ಜಾರಿಗೆ ಸೇರ್ ಮಾಡ್ಕೊಳ್ಳಿ. ನಾನು ತೊಗೊಂಡಂಥ ಕಾಯಿ ತುರಿ ಅದನ್ನು ಹಾಕ್ಕೊಳ್ತಾ ಇದ್ದೀನಿ. ಹುರ್ಗಡ್ಲೆ ಒಂದು 2 ಟೇಬಲ್ ಸ್ಪೂನಷ್ಟು. ಹಾಗೆ ಸಾಂಬಾರು ಪುಡಿ. ಇಲ್ಲಿ ಸ್ವಲ್ಪ ನೀರು ಸೇರಿಸ್ಕೊಂಡು ನಾನು ಈಗ ಅದನ್ನು ರುಬ್ಕೊಂಡು ಬರ್ತೀನಿ. ಈಗ ನೋಡ್ತಾ ಇರ್ಬೋದು ಇಷ್ಟೆಲ್ಲ ಇಂಗ್ರೀಡಿಯೆಂಟ್ಸ್ ಹಾಕ್ಕೊಂಡು ಬನ್ನಿ ರುಬ್ಕೊಂಡು ಬರೋಣ. ನೋಡ್ತಾ ಇರ್ಬೋದು ಎಷ್ಟು ನುಣ್ಣಗೆ ಈ ಒಂದು ಮಸಾಲಾನ ರುಬ್ಕೊಂಬಂದಿದ್ದೀವಿ. ಸೇಮ್ ಅದೇ ಪ್ಯಾನಿಗೆ ಈಗ ನಾನು ಒಂದು 2-3 ಟೇಬಲ್ ಸ್ಪೂನ್ ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ. ಎಣ್ಣೆ ಹಾಕ್ಕೊಂಡ ನಂತರ ನಾನು ಒಗ್ಗರಣೆಗೆ ಅಂತ ಇಟ್ಕೊಂಡಿರೋಂಥ ಬೆಳ್ಳುಳ್ಳಿ 5-6 ಎಸಳು, ಒಂದು ಅರ್ಧ ಈರುಳ್ಳಿ ಈ ಥರ ಫ್ರೈ ಮಾಡ್ಕೋಬೇಕು. ಚೆನ್ನಾಗಿ ಎಣ್ಣೆಯಲ್ಲಿ ಹುರ್ಕೋಬೇಕು. ಸೊ ಹುರ್ಕೊಂಡ ನಂತರ ನಾವೇನು ತೊಗೊಂಡಿದ್ವಲ್ಲ 1 kg ಅಷ್ಟು ಚಿಕನ್ನು ಅದನ್ನು ಸೇರಿಸ್ಕೊಂಡು 1/4 ಟೇಬಲ್ ಸ್ಪೂನಷ್ಟು ಅರಿಶಿನ ಕೂಡ ಹಾಕ್ಕೊಂಡು ಚಿಕನ್ನಿಗೆ ಸೊ ಅದಕ್ಕೆ ತಕ್ಕಷ್ಟು ಸ್ವಲ್ಪ ಒಂದು ಟೇಬಲ್ಲು ಇಲ್ಲ 1.5 ಟೇಬಲಷ್ಟು ಉಪ್ಪು ಹಾಕ್ಕೊಳ್ತಾ ಇದ್ದೀವಿ. ಹಾಗೆ ನಾವು ಕಟ್ ಮಾಡಿ ಇಟ್ಕೊಂಡಿದ್ದಂಥ ಟೊಮೆಟೊನ ಅದನ್ನು ಕೂಡ ಸೇರಿಸ್ಕೊಂಡು ಚೆನ್ನಾಗಿ ಒಂದು ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ನೋಡ್ತಾ ಇರ್ಬೋದು ಈ ಥರ ಕ್ಲೀನಾಗಿ ನಾವು ಮಿಕ್ಸ್ ಮಾಡ್ಕೋಬೇಕು. ಅರಿಶಿನ ಅನ್ನೋದು ಚಿಕನ್ಗೆ ಚೆನ್ನಾಗಿ ಮಿಕ್ಸ್ ಆಗಬೇಕು. ನಾವು ಮೇಲ್ಮೇಲೆ ಒಂದೊಂದಕ್ಕೆ ಹಿಡಿಯೋತಿಲ್ಲ ಅನ್ನೋ ಥರ ಮಿಕ್ಸ್ ಮಾಡಬಾರ್ದು. ನಾವು ಪ್ಯಾನ್ ಮುಚ್ಚಿ ಈ ಥರ ಫ್ರೈ ಮಾಡ್ಕೊಂಡ್ವಿ. ನೋಡ್ತಾ ಇರ್ಬೋದು ಈ ಥರ ನೀರು ಬಿಟ್ಕೊಂಡಿದೆ. ಚಿಕನ್ ಯಾವಾಗಲೂ ನೀವು ಈ ಥರ ಮಾಡುವಾಗ ಚೆನ್ನಾಗಿ ಅದನ್ನು ಒಂದು ನೀರಂಶ ಬಿಟ್ಕೊಳ್ಳೋ ಅಷ್ಟು ತೆಗೆದುಬಿಟ್ಟು ಮಾಡಿದ್ರೆ ಅದು ಟೇಸ್ಟ್ ಡಿಫ್ರೆಂಟ್ ಆಗಿರುತ್ತೆ. ಈಗ ನಾವು ರುಬ್ಬಿಟ್ಕೊಂಡಂಥ ಮಸಾಲಾನ ಹಾಕ್ಕೊಂಡು ಅದಕ್ಕೆ ಮತ್ತೆ ನೀರು ಹಾಕ್ಕೊಂಡು ಮಿಕ್ಕಿರೋ ಮಸಾಲ ಕೂಡ ನಾವು ಸೇರಿಸ್ಕೊತಾ ಇದ್ದೀವಿ. ಈಗ ಮಸಾಲ ಹಾಕಿದ ನಂತರ ಈ ಥರ ಒಂದು ಮಿಕ್ಸ್ ಕೂಡ ನಾವು ಮಾಡ್ಕೋತಾ ಇದ್ದೀವಿ. ನೋಡ್ತಾ ಇರ್ಬೋದು ಇದಕ್ಕೂ ಫುಲ್ಲು ಫ್ರೈ ಆದಮೇಲೆ ತಿನ್ನೋಕ್ಕಂತೂ ಸಖತ್ ರುಚಿಯಾಗಿರುತ್ತೆ. ನೋಡ್ತಾ ಇರ್ಬೋದು ಫ್ರೆಂಡ್ಸ್ ಹೇಗೆ ಇದೊಂದು ರೆಡಿಯಾಗಿದೆ ಅಂತ. ನೀವು ಕೂಡ ಇದನ್ನು ಮನೆಯಲ್ಲಿ ಟ್ರೈ ಮಾಡಬೇಕು. ಟ್ರೈ ಮಾಡಿ ಹೇಗೆ ಬಂತು ಅಂತ ನನಗೆ ಕಮೆಂಟ್ ಸೆಕ್ಷನಲ್ಲಿ ಮಿಸ್ ಮಾಡದೆ ಕಮೆಂಟ್ ಮಾಡಬೇಕು. ಈಗ ನಾವು ಉಳಿಸಿಟ್ಕೊಂಡಿದ್ದಂಥ ಪುದೀನಾನ ಲಾಸ್ಟಿಗೆ ಹಾಕ್ಕೊಳ್ತೀನಿ ಅಂತ ಹೇಳಿದ್ನಲ್ಲ, ಸೊ ಅದನ್ನು ನಾನು ಈಗ ಸೇರಿಸ್ಕೊಳ್ತಾ ಇದ್ದೀನಿ. ಯಾಕಂದರೆ ಡಿಫ್ರೆಂಟ್ ಫ್ಲೇವರ್ ಸಿಗುತ್ತೆ.
ಸೊ ಹಾಗಾಗಿ ಹಸಿ ಪುದೀನ ಹಸಿ ಕೊತ್ತಂಬರಿ ಹಾಕ್ಕೊಂಡು ನಾನೀಗ ಅದನ್ನು ರೆಡಿಯಾಗಿರೋದನ್ನ ಒಂದು ಸಪ್ರೇಟ್ ಬೌಲಿಗೆ ಸರ್ವ್ ಮಾಡ್ಕೊತಾ ಇದ್ದೀನಿ. ನೋಡ್ತಾ ಇದ್ರೇ ಎಷ್ಟು ಇಷ್ಟ ಆಗುತ್ತೆ ತಿನ್ನೋದಕ್ಕೆ, ತುಂಬ ಅದ್ಭುತವಾಗಿ ಬರುತ್ತೆ. ನೋಡ್ತಾ ಇರ್ಬೋದು ಫ್ರೆಂಡ್ಸ್, ನಿಮಗೆಲ್ಲರಿಗೂ ಇಷ್ಟ ಆಗಿದೆ ಅಂತ ನಾನು ಅಂದ್ಕೊತೀನಿ. ಇದನ್ನು ಒಂದು ಸತಿ ನೀವು ಕೂಡ ಟ್ರೈ ಮಾಡಿ, ಮಿಸ್ ಮಾಡದೆ ಕಮೆಂಟ್ ಮಾಡಿ, ಮಿಸ್ ಮಾಡದೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಫಾಲೋ ಮಾಡಿ, ಬೆಲ್ ಬಟನ್ನ ಮರೀದೆ ಪ್ರೆಸ್ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್ ರಂಜಿತಾ ಉಮೇಶ್ ಚಾನಲ್.